हेलो फ्रेंड्स, वेलकम टू भूमिका किचन। ನಾನು ನಿಮ್ಮ ಭೂಮಿಕಾ ಸುದರ್ಶನ್। ಇವತ್ತು ಸಿಂಪಲ್ ಆಗಿರುವಂತ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ। ಎಣ್ಗಾಯಿ ಈ ತರ ಎಲ್ಲ ಮಾಡಿದಾಗ ಉಂಡೆ ಬದನೆಕಾಯಿ ಇದ್ರೆ ಪಕ್ಕ ಎತ್ತಿಟ್ಬಿಡ್ತಾರೆ, ಮಕ್ಕಳುಗಳು ತಿನ್ನೋದೇ ಇಲ್ಲ ಅಂತವ್ರಿಗೆ ಈ ತರ ಬದನೆಕಾಯಿ ಪಲ್ಯನ ಮಾಡಿ ಕೊಡಿ, ಖುಷಿಯಿಂದ ತಿಂತಾರೆ। ಜೊತೆಗೆ ಬದನೆಕಾಯಿ ಕೂಡ ರುಚಿಯಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತಲ್ಲ, ಅದನ್ನ ಕೂಡ ಬಿಡದ ಹಾಗೆ ಕಂಪ್ಲೀಟ್ ಆಗಿ ತಿಂತಾರೆ। ಬನ್ನಿ ಇವತ್ತಿನ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ। ಸ್ಟವ್ ಆನ್ ಮಾಡ್ಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡ್ಕೊಳ್ತೀನಿ। ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಫ್ರೈ ಆಗ್ತಿದೆ ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಹುಚ್ಚೆಳ್ಳು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಟಪಟ ಅನ್ನೋವರೆಗೂ। ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ। ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ। ಮೊದಲು ಇದನ್ನ ಪುಡಿ ಮಾಡ್ಕೊಂಬಿಡೋಣ। ಇದನ್ನು ಪುಡಿ ಮಾಡ್ಕೊಂಡಿದ ನಂತರ 3 ರಿಂದ 4 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಇಲ್ಲಾಂದರೆ ಅರ್ಧ ಕಪ್ ತೆಂಗಿನ ತುರಿ, 5 ರಿಂದ 6 ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 1 ಹಿಡಿ। ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೋಬೇಕು। ಸ್ವಲ್ಪ ನೀರು ಹಾಕಿ ನುಣ್ಣದಾಗಿ ರುಬ್ಕೊಂಡಿದ್ದೀನಿ। ಇವಾಗ ಒಗ್ಗರಣೆ ಹಾಕೊಳ್ಳೋಣ। ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ। ಎಣ್ಣೆ ಒಂಚೂರು ಕಾಯ್ತಿದ್ದ ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಸಾಸಿವೆ ಚಟಪಟ ಅನ್ನಲಿ। ಸಾಸಿವೆ ಸಿಡುತ್ತಿದ್ದ ಹಾಗೆ 1 ದಪ್ಪ ಸೈಜ್ ಈರುಳ್ಳಿ, ಜೊತೆಯಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪು। ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ। ಈರುಳ್ಳಿ ಒಂದು ಸ್ವಲ್ಪ ಬಾಡ್ತಿದ್ದ ಹಾಗೆ 1/4 kg ಉಂಡೆ ಬದನೆಕಾಯಿ, 1 ಬದನೆಕಾಯಿನ 4 ರಿಂದ 6 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ। ಕಟ್ ಮಾಡಿದ ನಂತರ ನೀರಲ್ಲಿ ನೆನೆಸಿಡ್ಬೇಕು। ಒಂಚೂರು ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಹಾಕಿ ನೆನೆಸಿಟ್ರೆ ಒಂಚೂರು ಕಪ್ ಬರಲ್ಲ, ಅದರಲ್ಲಿರೋ ಅಂಥ ಒಗ್ಗರಂಶ ಕೂಡ ಹೋಗುತ್ತೆ। ಆಮೇಲೆ ಚೆನ್ನಾಗಿ ತೊಳೆದು ನಂತರ ಈ ಬದನೆಕಾಯನ್ನು ನಾವು ಬೇಯಿಸೋದಕ್ಕೆ ಹಾಕೋಬೇಕು। ಹೈ ಫ್ಲೇಮಲ್ಲೇ ಬದನೆಕಾಯಿನ 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ। ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು 1-2 ನಿಮಿಷ ಬಾಡಿಸಿದ್ರೆ ಸಾಕು। ಬದನೆಕಾಯಿನ 1-2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ। ಲೈಟಾಗಿ ಸಾಫ್ಟ್ ಆಗಿದೆ, ಒಂದು ಅರ್ಧ ಭಾಗದಷ್ಟು। ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ। ಜೊತೆಯಲ್ಲೇ 1 ದಪ್ಪ ಸೈಜ್ದು ಟೊಮೆಟೊ। ಈ ಬದನೆಕಾಯಿ ಪಲ್ಯಕ್ಕೆ ಈ ಟೊಮೆಟೊದಿಂದನೇ ಹುಳಿ ಬರೋದು, ಹಾಗಾಗಿ ಸ್ವಲ್ಪ ದಪ್ಪ ಸೈಜ್ ಟೊಮೆಟೊನೇ ಉಪಯೋಗಿಸ್ಕೊಳ್ಳಿ, ಚಿಕ್ಕದಾದರೆ 2 ಉಪಯೋಗಿಸ್ಕೊಳ್ಳಿ। ಇದನ್ನು ಕೂಡ ಹೈ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಬದನೆಕಾಯಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ। ಬದನೆಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಬಿಸಿ ಕೂಡ ಆಗಿದೆ। 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ। ಉಪ್ಪು ಅರಿಶಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಬೇಯಿಸೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ, ಟೊಮೆಟೊ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು। ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ। ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋಣ। ಹಿಂಗೆ ಪ್ರೆಸ್ ಮಾಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು। ಎಲ್ಲ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಇವಾಗ ಇದಕ್ಕೆ ರುಬ್ಬಿರೋವಂಥ ಮಿಶ್ರಣನ ಹಾಕೊಳ್ಳೋಣ। ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ। ನೋಡಿ ಇಷ್ಟು ತೆಳುವಾಗಿರಬೇಕು, ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಇದಕ್ಕೆ ಇವಾಗ ಧನಿಯಾ ಪೌಡರ್ ಕೂಡ ಹಾಕೊಳ್ತೀನಿ। 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಬೆಲ್ಲ, ಇವೆರಡನ್ನು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಲಿ। ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ। ಇವಾಗ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ। ಬೇಕಿದ್ರೆ ಉಪ್ಪು ಹಾಕೋಬೋದು, ಇಲ್ಲ ಅಂತ ಅಂದರೆ ಖಾರದ ಪುಡಿ ಬೇಕಾದರೂ ಹಾಕೋಬೋದು। ನೀವು ಹಸಿಮೆಣಸಿನ್ಕಾಯಿ ಇಷ್ಟಪಡದೇ ಇದ್ದವರು ಒಣಗಿದ ಮೆಣಸಿನ್ಕಾಯಿ ಅಥವಾ ಅಚ್ಕಾರದ ಪುಡಿ ಕೂಡ ಹಾಕ್ಕೊಂಡು ಈ ಗೊಜ್ಜನ್ನ ಮಾಡ್ಕೋಬೋದು, ಈ ಪಲ್ಯನ ಮಾಡ್ಕೋಬೋದು। ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಡ್ತೀನಿ। ಲೋ ಫ್ಲೇಮಲ್ಲೇ ಲಿಡ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ। ಉಪ್ಪು ಖಾರ ಎಲ್ಲ ಬದನೆಕಾಯಿಗೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ। ಈ ಥರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ।
ಸರ್ವ್ ಮಾಡೋದಕ್ಕೆ ಬದನೆಕಾಯಿ ಪಲ್ಯ ರೆಡಿ ಇದೆ ನೋಡಿ. ಉತ್ತರ ಕರ್ನಾಟಕ ಶೈಲಿಯ ಈ ಬದನೆಕಾಯಿ ಪಲ್ಯನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಪಾತಿ ಜೋಳದ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್. ಅನ್ನಕ್ಕೆ ಕೂಡ ಇದನ್ನು ಕಲಿಸ್ಕೊಂಡು ತಿನ್ಬೋದು. ಅಲ್ಲಿ ನಾರ್ತ್ ಕರ್ನಾಟಕ ಯಾವುದೇ ಒಂದು ಮದುವೆಗಳಿಗೆ ಹೋದ್ರೂ ಈ ಥರ ಬದನೆಕಾಯಿ ಪಲ್ಯಗಳಂತೂ ಇದ್ದೇ ಇರುತ್ತೆ. ನಿಮಗೆ ತೊಟ್ಟು ಕಟ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇದ್ದವರು ಹಾಗೆ ಕೂಡ ಹಾಕೊಂಡು ಮಾಡ್ಕೋಬೋದು. ನನಗೆ ತೊಟ್ಟಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಅದಕ್ಕೋಸ್ಕರ ಹಿಂದೆ ತೊಟ್ಟು ಕಂಪ್ಲೀಟಾಗಿ ತೆಗ್ದು ಈ ಥರ ಬದನೆಕಾಯಿ ಪಲ್ಯನ ನಾನು ಮಾಡ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸ್ಬೇಕು. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.